ಅಮೆರಿಕ ಸಂಯುಕ್ತ ಸಂಸ್ಥಾನವು ಕಳೆದ 85 ವರ್ಷಗಳಿಂದ ನಾನಾ ದೇಶಗಳ ಒಳ ವ್ಯವಹಾರದಲ್ಲಿ ಸರಣಿ ಬಲಾತ್ಕಾರ ನಡೆಸುತ್ತಿದೆ. ಎಡಪಂಥೀಯ ಸರ್ಕಾರಗಳಿರುವ ದೇಶ, ಯುಎಸ್ಎ, ಬಲಪಂಥ ಒಪ್ಪದ ದೇಶಗಳು ಮತ್ತು ಪೆಟ್ರೋಲಿಯಂ ದೇಶಗಳ ಮೇಲೆ ಯುಎಸ್ಎಯ ತಂತ್ರ ಮತ್ತು ಬಲ ಪ್ರಯೋಗ ನಡೆಯುತ್ತಿದೆ. ಇರಾಕ್, ಇರಾನ್, ಅಫ್ಘಾನಿಸ್ತಾನ, ಸುಡಾನ್ ಮೊದಲಾದ ದೇಶಗಳ ಆಡಳಿತ ಉದುರಿಸಿದ್ದ ಯುಎಸ್ಎ ಈಗ ವೆನಿಜುವೆಲಾದ ಚುನಾಯಿತ ಅಧ್ಯಕ್ಷರನ್ನ ಹಿಡಿದುಕೊಂಡಿದೆ. ಕೊರಿಯಾ, ವಿಯೆಟ್ನಾಂ, ಜರ್ಮನಿ ಮೊದಲಾದ ದೇಶಗಳ ವಿಭಜನೆಗೆ ಯುಎಸ್ಎ ಕಾರಣ. ವಿಯೆಟ್ನಾಂನಲ್ಲಿ ಒದೆ ತಿಂದು ಬಂದಿದ್ದ ಯುಎಸ್ಎ ಸೈನಿಕರು ಕೊನೆಗೆ ಅಫ್ಘಾನಿಸ್ತಾನದಲ್ಲಿ ಜಾಗ ಖಾಲಿ ಮಾಡಿ ಓಡಿದ್ರು. ಚೀನಾದ ಎದುರು ತೈವಾನ್, ರಷ್ಯಾಕ್ಕೆದುರಾಗಿ ಉಕ್ರೇನ್, ಪ್ಯಾಲೆಸ್ತೈನ್ಗೆದುರಾಗಿ ಇಸ್ರೇಲ್ ನಿಲ್ಲಿಸಿ ಯುದ್ಧ ಮಾಡಿಸುತ್ತಿರುವ ದೇಶ ಈ ಯುಎಸ್ಎ. ಯುಎಸ್ಎ ಕಣ್ಣಿಟ್ಟ ದೇಶಗಳ ಮೇಲೆ ಬೇಡದ್ದು ಬರೆಯಲು ಮಧ್ಯಮ ಸಾಮ್ರಾಜ್ಯವೇ ಇದೆ. ವಿಶ್ವಸಂಸ್ಥೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಅಂತಾರಾಷ್ಟ್ರೀಯ ಪೊಲೀಸ್ ಯಾವುದೇ ಕೂಡ ಯುಎಸ್ಎಗೆ ಲೆಕ್ಕಕ್ಕಿಲ್ಲ. ಲೋಕದ ಪೊಲೀಸ್ ತಾನು ಎಂಬಂತೆ ಯುಎಸ್ಎ ನಡೆದುಕೊಳ್ಳುತ್ತಿದೆ. ಇದನ್ನ ಖಂಡಿಸದಿದ್ರೆ ನಿಮ್ಮ ಮೇಲೆ ದಾಳಿ ನಡೆದರೆ ಕೇಳುವವರು ಯಾರೂ ಇರುವುದಿಲ್ಲ.